Hello students, welcome back to our study channel, YouTube channel, CUCO channel ಗೆ welcome. So ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೆಲ್ಲ ನಮ್ಮ ಚಾನಲ್ನ ನೋಡೋದಕ್ಕೆ ರೆಫರ್ ಮಾಡಿ. ಆ್ಯಂಡ್ ನಾನು ಸೈನ್ಸ್ ಟೀಚರ್ Padmini 9th ಸ್ಟ್ಯಾಂಡರ್ಡ್ಗೆ ಸೈನ್ಸ್ ಪಾಠವನ್ನು ಮಾಡ್ತಾ ಇದ್ವಿ. ಸೆಕೆಂಡ್ ಪಾಠನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಫಿಫ್ತ್ ಚಾಪ್ಟರ್ ಆಫ್ ದ 9th ಸ್ಟ್ಯಾಂಡರ್ಡ್ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅನ್ನೋ ಪಾಠವನ್ನು ಮಾಡ್ತಾ ಇದ್ದೆ. ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್. ನಮ್ಗೆ ಇವಾಗ ಗೊತ್ತಾಯ್ತು ವಿಚ್ ಇಸ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅನ್ನೋದು. ಇಟ್ ಈಸ್ ಸೆಲ್. ಸೆಲ್ ಅನ್ನೋದು ಗೊತ್ತಾಯ್ತು ನಮ್ಗೆ ಇವಾಗ. ಸೆಲ್ಲು ಬೇರೆ ಬೇರೆ ತರ ಸೈಜು ಶೇಪ್ಗಳಲ್ಲಿ ಇರುತ್ತೆ ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಟ್ಟೆ. ಸೆಲ್ ಯಾವ ರೀತಿ ಡಿಸ್ಕವರಿ ಆಯಿತು, ಸೆಲ್ ಆರ್ಗನಲ್ಸ್ ಪ್ರೊಕ್ಯಾರಿಯೋಟ್ಸ್ ಮತ್ತು ಸೆಲ್ ಥಿಯರಿಯ ಬರೆದವ್ರ ಬಗ್ಗೆ, ನ್ಯೂಕ್ಲಿಯಸ್ ಯಾವ ರೀತಿ ಡಿಸ್ಕವರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಹಿಂದಿನ ತರಗತಿಗಳಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಈಗ ನಾನು ಏನು ನಿಮಗೆ ಹೇಳ್ಕೊಡಕ್ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ, ವಾಟ್ ಇಸ್ ದ ಸೆಲ್ ಮೇಡ್ ಅಪ್ ಆಫ್? ಸೆಲ್ಲು ಯಾವ ರೀತಿ ಆಗಿದೆ, ಯಾವುದರಿಂದ ಆಗಿದೆ ಸೆಲ್ಲು, ಅಂಡ್ ವಾಟ್ ಇಸ್ ದ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆಫ್ ಅ ಸೆಲ್? ಯಾವ ರೀತಿ ಸ್ಟ್ರಕ್ಚರಲಿ ಆರ್ಗನೈಸ್ ಆಗಿದೆ ಸೆಲ್ಲು ಅನ್ನುವಂಥದ್ದನ್ನ ನೋಡೋಣ. We saw about that the cell has a special components called organelles. ನಮಗೆ ಗೊತ್ತಾಯಿತು ಸೆಲ್ಸ್ ಒಳಗಡೆ ಇರುವಂತ ಕಾನ್ಸ್ಟಿಟ್ಯೂಟ್ಸ್ ನ ಅಥವಾ ಕಂಪೋನೆಂಟ್ಸ್ ನ ನಾವು ಆರ್ಗನಲ್ಸ್ ಅಂತ ಕರಿತೀವಿ. ಸೊ ಅದನ್ನ ನಾವು ಸೆಲ್ ಆರ್ಗನಲ್ಸ್ ಅಂತ ಕರಿತೀವಿ. ನಂತರ ಈಗ ಹೌ ಇಸ್ ಅ ಸೆಲ್ ಆರ್ಗನೈಸ್ಡ್? ಈಗ ನಾವು ಹೇಗೆ ಆರ್ಗನೈಸ್ ಆಗಿದೆ ಒಂದು ಸೆಲ್ಲು ಅನ್ನುವಂಥದ್ದನ್ನ ನಾವು ಇವಾಗ ನೋಡೋಣ. ಇಫ್ ವಿ ಸ್ಟಡಿ ಅ ಸೆಲ್ ಅಂಡರ್ ಮೈಕ್ರೋಸ್ಕೋಪ್, ನಾವು ಮೈಕ್ರೋಸ್ಕೋಪ್ ನಲ್ಲಿ ಒಂದು ಸೆಲ್ ಅನ್ನ ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ನೋಡೋದಾದ್ರೆ, ವಿ ವುಡ್ ಕಮ್ ಅಕ್ರಾಸ್ 3 ಫೀಚರ್ಸ್ ಇನ್ ಆಲ್ಮೋಸ್ಟ್ ಎವ್ರಿ ಸೆಲ್. ಸೊ ಯಾವುದೇ ಸೆಲ್ ಅನ್ನ ನಾವು ಮೈಕ್ರೋಸ್ಕೋಪ್ ಮುಖಾಂತರ ನೋಡಿದ್ರೆ 3 ವಿಷಯಗಳನ್ನ ಡೆಫಿನೆಟ್ಲಿ ಗಮನಿಸ್ತೀವಿ. ಏನದು ಅಂತ ಹೇಳಿದ್ರೆ, ಪ್ಲಾಸ್ಮಾ ಮೆಂಬ್ರೇನ್, ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್. ಸೊ ನಾವು ಆನಿಯನ್ ಅಲ್ಲಿ ಅಬ್ಸರ್ವ್ ಮಾಡಿದ್ವಿ, ನಮಗೆ ಸೆಲ್ಗಳು ಯಾವ ರೀತಿ ಕಾಣಿಸ್ತು ಅನ್ನೋದು ಅಲ್ವಾ. ಹನಿಕೋಂಬ್ ತರ ಅರೇಂಜ್ಮೆಂಟ್, ಬೇರೆ ಬೇರೆ ತರ ಅರೇಂಜ್ಮೆಂಟ್ ಇರುತ್ತೆ. ಸೊ ಈ ರೀತಿ ಚುಕ್ಕೆ ಎಲ್ಲ ಕಾಣಿಸ್ತು, ಈ ರೀತಿ ಇತ್ತು ಅಲ್ವಾ. ಸೊ ಇದರಲ್ಲಿ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಅದರಲ್ಲಿ ನಾವು 3 ವಿಷಯಗಳನ್ನ ಅಬ್ಸರ್ವ್ ಮಾಡಬಹುದು. ಸೊ ಈ ಚುಕ್ಕಿ ಏನಿದೆ, ಇಟ್ ಈಸ್ ನ್ಯೂಕ್ಲಿಯಸ್, ಓಕೆನಾ. ಅಂಡ್ ಚುಕ್ಕಿ ಸುತ್ತ ಇರುವಂತದ್ದು ಏನು ಅಂತ ಹೇಳಿದ್ರೆ ಸೈಟೋಪ್ಲಾಸಮ್. ಅಂಡ್ ಇದೇನಿದೆ, ಇದು ಸೆಲ್ ಮೆಂಬ್ರೇನ್. ಮತ್ತೆ ಏನು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ತಾ ಇದ್ರಲ್ಲ, ಓದುವಾಗ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳಿದ್ರಿ ಅಂತ ಹೇಳಿದ್ರೆ, ಎಸ್, ಅದು ಕೂಡ ಪ್ಲಾಸ್ಮಾ ಮೆಂಬ್ರೇನ್ ಅಂಡ್ ಸೆಲ್ ಮೆಂಬ್ರೇನ್ ಎರಡು ಒಂದೇ. ಸೊ 2 ಹೆಸರಿದೆ ಸೆಲ್ ಮೆಂಬ್ರೇನ್ಗೆ. ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ 2 ತರ ಹೆಸರಿದೆ, ಆಯ್ತಾ. ಈ ಸೆಲ್ ಮೆಂಬ್ರೇನ್ ವಿಲ್ ಏನು ಹೇಳೋದು, cell membrane is a partition for every cell. So every cell is separated by cell membrane. ಎಲ್ಲ ಸೆಲ್ಲು ಸೆಪರೇಟ್ ಆಗೋದಕ್ಕೆ ಏನು ಕಾರಣ? ಯಾವ ಸೆಪರೇಟ್ ಮಾಡ್ತಾ ಇರೋದು ಸೆಲ್ಗಳನ್ನ ಈ ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್ ಆಗಿರೋದಕ್ಕೆ ಏನು ಕಾರಣ? ಈ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್, ಓಕೆನಾ. ಸೊ ನಾವು ಸೆಲ್ ಅನ್ನ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ನಮಗೆ ಈ ರೀತಿ ಕಾಣಿಸುತ್ತೆ. ಈ ರೀತಿ ಕಾಣಿಸೋದ್ರಲ್ಲಿ ಒಳಗಡೆ ಇರುವಂತ ಏನಿದೆ, ಮಧ್ಯದಲ್ಲಿ ಇರುವಂತದ್ದು ನ್ಯೂಕ್ಲಿಯಸ್ ಸುತ್ತ ಇರುವಂತದ್ದು ಸೈಟೋಪ್ಲಾಸಮ್, ಅಂಡ್ ದ ಔಟರ್ ಲೇಯರ್ ಇಸ್ ಪ್ಲಾಸ್ಮಾ ಮೆಂಬ್ರೇನ್ ಆರ್ ದ ಸೆಲ್ ಮೆಂಬ್ರೇನ್, ಓಕೆನಾ. ಸೊ ಆಲ್ ಆಕ್ಟಿವಿಟೀಸ್ ಇನ್ಸೈಡ್ ದ ಸೆಲ್
and interaction of the cell with its environment are possible due to these features. ಸೊ ಯಾವ ರೀತಿ ಸೆಲ್ ಫಂಕ್ಷನ್ ಮಾಡುತ್ತೆ, ಸೆಲ್ ಯಾವ ರೀತಿ ಎನ್ವಿರಾನ್ಮೆಂಟ್ ಎಕ್ಸ್ಪೋಸ್ ಆಗುತ್ತೆ ಅಥವಾ ಎನ್ವಿರಾನ್ಮೆಂಟ್ ಜೊತೆ ಯಾವ ರೀತಿ ಇಂಟ್ರಾಕ್ಷನ್ ಇರುತ್ತೆ ಅನ್ನುವಂಥದ್ದೆಲ್ಲ ಹಲವಾರು ಫೀಚರ್ಸ್ ಇಂದ ಡಿಸೈಡ್ ಆಗುತ್ತೆ. ಹಲವಾರು ಫೀಚರ್ಸ್ ಇರೋದ್ರಿಂದ ಅದು ಆ ರೀತಿ ಫಂಕ್ಷನಿಂಗ್ ಮಾಡುತ್ತೆ. ಏನದು ಫೀಚರ್ಸ್ ಅನ್ನೋದನ್ನ ನೋಡೋಣ. ಸೊ ಹಲವಾರು ಆಕ್ಟಿವಿಟೀಸ್ ನ ಮಾಡುತ್ತೆ ಅಲ್ವಾ, ಎಷ್ಟು ಆಕ್ಟಿವಿಟಿ ಮಾಡ್ತೀವಿ ನಾವು, ಅದೆಲ್ಲ ಆಗೋದು ಸೆಲ್ ಇಂದಾನೆ. ಸೊ ಫಸ್ಟ್ ಪಾಯಿಂಟ್ ಏನು, ಎಲ್ಲದಕ್ಕೂ ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ ಸೆಲ್. ಸೆಲ್ ಇಂದಾನೆ ಎಲ್ಲಾ ತರಹದ ಫಂಕ್ಷನ್ಗಳು ಆಗೋದು. ಸೊ ಸೆಲ್ ಇಂದ ಎಲ್ಲಾ ತರ ಫಂಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ ಅನ್ನುವಾಗ ಎಷ್ಟು ತರಹದ ಫಂಕ್ಷನ್, ಎಷ್ಟು ತರಹದ ಆಕ್ಟಿವಿಟೀಸ್ ಮಾಡುತ್ತಲ್ವಾ. ಸೊ ಅದೆಲ್ಲ ಮಾಡೋದಕ್ಕೆ ಅದಕ್ಕೆ ಎಲ್ಲ ಫೀಚರ್ಸ್ಗಳಿವೆ, ಹಲವಾರು ಫೀಚರ್ಸ್. ಸೊ ಆ ಫೀಚರ್ಸ್ ಇಂದಾನೆ ಅದು ಆ ರೀತಿ ಆಕ್ಟಿವಿಟೀಸ್ ನ ಸೆಲ್ಲು ಮಾಡುತ್ತೆ. ಏನದು ಅಂತ ನೋಡೋದಾದ್ರೆ ಲೆಟ್ ಅಸ್ ಸಿ ಹೌ, ಯಾವ ರೀತಿ ಫಂಕ್ಷನಿಂಗ್ ಆಕ್ಟಿವಿಟೀಸ್ ಮಾಡುತ್ತೆ ಅಂತ. ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಬಗ್ಗೆ. ಓಕೆನಾ. ಸೊ ಪ್ಲಾಸ್ಮಾ ಮೆಂಬ್ರೇನ್ ಆರ್ ಸೆಲ್ ಮೆಂಬ್ರೇನ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸೆಲ್ ಮೆಂಬ್ರೇನ್ ಇಸ್ ಔಟರ್ ಕವರಿಂಗ್ ಆಫ್ ದ ಸೆಲ್ ಅಲ್ವಾ. ಸೊ ಔಟರ್ ಕವರಿಂಗ್ ಅಂಡ್ ಇಟ್ ಪ್ರೊಟೆಕ್ಟ್ಸ್ ದ ಪ್ರೋಟೋಪ್ಲಾಸಮ್ ಅಲ್ವಾ. ಸೆಲ್ ಒಳಗಡೆ ಇರುವಂತದ್ದು ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್, ಆರ್ಗನಲ್ಸ್ ಎಲ್ಲ ಸೇರಿ ವಿ ಕಾಲ್ ಇಟ್ ಆಸ್ ಪ್ರೋಟೋಪ್ಲಾಸಮ್. ಏನಿದು ಸೈಟೋಪ್ಲಾಸಮ್ ಪ್ರೋಟೋಪ್ಲಾಸಮ್ ಅಂತ ಕನ್ಫ್ಯೂಸ್ ಆಗಬೇಡಿ. ಸೆಲ್ ಒಳಗಡೆ ಇನ್ಸೈಡ್ ದ ಸೆಲ್ ಮೆಂಬ್ರೇನ್ ಇರುವಂತ ಎಲ್ಲ ಆರ್ಗನಲ್ಸ್ ಆಫ್ ದ ಸೆಲ್, ಎಲ್ಲ ಥಿಂಗ್ಸ್ ಅಲಾಂಗ್ ವಿತ್ ಸೈಟೋಪ್ಲಾಸಮ್ ಎಲ್ಲ ಸೇರಿ ನಾವು ಅದನ್ನ ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಓಕೆನಾ. ಪ್ರೋಟೋಪ್ಲಾಸಮ್ ನ ಏನ್ ಮಾಡುತ್ತೆ, ಔಟರ್ ಕವರಿಂಗ್ ಪ್ರೊಟೆಕ್ಟ್ ಮಾಡುತ್ತೆ. ದಿಸ್ ಇಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಆರ್ ದ ಸೆಲ್ ಮೆಂಬ್ರೇನ್ ಇಸ್ ದ ಔಟರ್ ಕವರಿಂಗ್ of the cell that separate the contents alva of the cell from its external environment. ಒಳಗಡೆ ಇರುವಂತ ಕಂಟೆಂಟ್ಸ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಗೆ ಟಚ್ ಆಗ್ತಿರೋ ತರ ಅಥವಾ ಇದಾಗದಿರೋ ತರ ಸಪರೇಟ್ ಮಾಡುತ್ತೆ. ಓಕೆನಾ. ಸೊ ಏನಂತ ಹೇಳಿದ್ರೆ, the plasma membrane allows or permits the entry and exit of some materials in and out of the cell. ಈ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಏನಿದೆ ಅದು ಗಟ್ಟಿಯಾಗಿ ಏನು ಮೂವ್ಮೆಂಟ್ ಆಗದೆ ಇರೋ ಹಂಗೆ ಗಟ್ಟಿಯಾಗಿ ಇಲ್ಲ. ಏನಂತ ಹೇಳಿದ್ರೆ, ಕೆಲವೊಂದು ಸಬ್ಸ್ಟೆನ್ಸಸ್ಗಳನ್ನ ಅದು ಒಳಗಡೆ ಹೋಗ್ಲಿಕ್ಕೆ ಮತ್ತು ಒಳಗಡೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಇನ್ ಅಂಡ್ ಔಟ್ ಟೂ ವೇ ಪ್ಯಾಸೇಜ್ ಇದೆ. ಸೊ ಕೆಲವೊಂದು ಹೊರಗೂ ಹೋಗ್ಬೋದು, ಕೆಲವೊಂದು ಒಳಗೂ ಬರಬಹುದು. ಓಕೆನಾ. ಸೊ ಆ ರೀತಿ ಸೆಲ್ ಮೆಂಬ್ರೇನ್ ಅಲೋಸ್ ದ ಸಬ್ಸ್ಟೆನ್ಸಸ್ ಟು ಎಂಟರ್ ಅಂಡ್ ಎಕ್ಸಿಟ್. ಓಕೆನಾ. ಇಟ್ ಆಲ್ಸೋ ಪ್ರಿವೆಂಟ್ಸ್ ಮೂವ್ಮೆಂಟ್ ಆಫ್ ಸಮ್ ಅದರ್ ಮೆಟೀರಿಯಲ್ಸ್. ಏನು ಅಂತ ಹೇಳಿದ್ರೆ, ಬೇರೆ ಮೆಟೀರಿಯಲ್ಸ್ ಆದಷ್ಟು ಬೇಕಾಗಿರೋದನ್ನ ಮಾತ್ರ ಎಂಟ್ರಿ ಕೊಡುತ್ತೆ, ಬೇಡದೇ ಇರೋದಕ್ಕೆ ಎಂಟ್ರಿ ಕೊಡಲ್ಲ. ಅಂಡ್ ಬೇಡದೇ ಇರೋದನ್ನ ಮಾತ್ರ ಹೊರಗಡೆ ಹಾಕುತ್ತೆ, ಬೇಡದೇ ಇರೋದನ್ನ ಒಳಗಡೆ ತಗೊಳ್ಳಲ್ಲ. ಓಕೆನಾ. ಬೇಕಾಗಿರೋದನ್ನ ಒಳಗಡೆ ತಗೊಳುತ್ತೆ, ಬೇಡದೇ ಇರೋದನ್ನ ಹೊರಗಡೆ ಹಾಕುತ್ತೆ. ಇದು ಪ್ಲಾಸ್ಮಾ ಮೆಂಬ್ರೇನ್ ಅಲೋ ಮಾಡೋದು. ಇಟ್ ವಿಲ್ ಅಲೋ ದ ವೇಸ್ಟ್ ಮೆಟೀರಿಯಲ್ ಟು ಔಟ್ಸೈಡ್ ಅಂಡ್ it will allow to enter the ನೀಡ್ಫುಲ್ ಆಗಿರುವಂತ ಸಬ್ಸ್ಟೆನ್ಸಸ್ ನ ಮಾತ್ರ ಎಂಟರ್ ಕೊಡುತ್ತೆ. ನೀಡ್ಫುಲ್ ಆಗಿರುವಂತ ಸಬ್ಸ್ಟೆನ್ಸಸ್ ನ ಔಟ್ಸೈಡ್ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಈ ರೀತಿ ಮಾಡುತ್ತೆ. ಓಕೆನಾ. The cell membrane therefore is called a selectively permeable membrane. Selectively permeable membrane. ಸೊ ನಾವಿವಾಗ ಓದ್ತಾ ಇರೋದು ಯಾವ್ದ್ರ ಬಗ್ಗೆ, ಸೆಲ್ ಮೆಂಬ್ರೇನ್ ಬಗ್ಗೆ. ಓಕೆನಾ. ಸೆಲ್ ಮೆಂಬ್ರೇನ್, ಪ್ಲಾಸ್ಮಾ ಮೆಂಬ್ರೇನ್ ಎರಡು ಒಂದೇ. ಸೆಲ್ ಮೆಂಬ್ರೇನ್ ನ ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಪರ್ಮಿಯಬಲ್ ಅಂತ ಹೇಳಿದ್ರೆ, ಪರ್ಮಿಟ್ ಅನ್ನೋದು ನಿಮ್ಗೆ ಗೊತ್ತಿರ್ಬೋದಲ್ವಾ, ಪರ್ಮಿಷನ್, ಪರ್ಮಿಟ್
ಸರ್ ಹತ್ರ ಪರ್ಮಿಷನ್ ತಗೋಬೇಕು, ಒಂದಿನ ಲೀವ್ ಬೇಕಾಗಿದೆ, ನನಗೆ ಹುಷಾರಿಲ್ಲ, ನನ್ನ ಮನೆಗೆ ಹೋಗ್ಬೇಕು, ಸರ್ ಹತ್ರ ಪರ್ಮಿಷನ್ ತಗೋಬೇಕು ಅಲ್ವಾ. ಆ ರೀತಿ ಪರ್ಮಿಷನ್ ಅದೇ ಅರ್ಥ ಪರ್ಮಿಯಬಲ್. ಪರ್ಮಿಯಬಲ್ ಅಂತ ಹೇಳಿದ್ರೆ ವಿಚ್ ಅಲೋ, ಓಕೆನಾ, ಅಲೋ ಮಾಡುತ್ತೆ. ಸೆಲೆಕ್ಟಿವ್ಲಿ ಅಂತ ಹೇಳಿದ್ರೆ ಬೇಕಾಗಿರೋದನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಒಳಗಡೆ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಸೆಲ್ ಮೆಂಬ್ರೇನ್ ನ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ, ಓಕೆನಾ. ಸೊ ಅದಾದ ನಂತರ ಹೌ ಡಸ್ ದ ಮೂವ್ಮೆಂಟ್ ಆಫ್ ಸಬ್ಸ್ಟೆನ್ಸಸ್ ಟೇಕ್ ಪ್ಲೇಸ್ ಇನ್ ಟು ದ ಸೆಲ್. ಯಾವ ರೀತಿ ಇದ್ರೊಳಗಡೆ ಏನಾದರೂ ಎಂಟರ್ ಆಗೋದಕ್ಕೆ ಹೇಗೆ ಸಾಧ್ಯ, ಅಥವಾ ಅದ್ರೊಳಗಡೆಯಿಂದ ಅದು ಎಕ್ಸಿಟ್ ಆಗೋದಕ್ಕೆ ಯಾವ ತರ ಸಾಧ್ಯ ಅಲ್ವಾ. ಹೌ ಡು ಸಬ್ಸ್ಟೆನ್ಸಸ್ ಮೂವ್ ಔಟ್ ಆಫ್ ದ ಸೆಲ್, ಹೌ ಡು ಸಬ್ಸ್ಟೆನ್ಸಸ್ ಎಂಟರ್ ದ ಸೆಲ್, ಅಥವಾ ಹೌ ಡು ದ ಸಬ್ಸ್ಟೆನ್ಸಸ್ ಎಕ್ಸಿಟ್ ದ ಸೆಲ್, ಮೂವ್ ಔಟ್ ಆಫ್ ದ ಸೆಲ್ ಅಥವಾ ಎಕ್ಸಿಟ್ ಫ್ರಮ್ ದ ಸೆಲ್, ಹೇಗೆ. ಸೊ ಅದನ್ನ ನಾವು ಇವಾಗ ನೋಡೋಣ. Some substances like carbon dioxide or oxygen can move across the cell membrane by a process called diffusion. So diffusion ಅನ್ನುವಂತ ವರ್ಡ್ ಅನ್ನ ಕೇಳಿರಬಹುದು, ಬಟ್ ಇಲ್ಲಿ ಡಿಫ್ಯೂಷನ್ ಅಂತ ಅಂದ್ರೆ ಏನಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಸೆಲ್ ಮೆಂಬ್ರೇನ್ ಒಳಗಡೆ ಇನ್ ಅಂಡ್ ಔಟ್ ಆಗುತ್ತೆ, ಇನ್ ಅಂಡ್ ಔಟ್ ಮೂವ್ಮೆಂಟ್ ಆಗುತ್ತೆ ಸೆಲ್ ಮೆಂಬ್ರೇನ್ ಅಲ್ಲಿ. ಅದನ್ನ ನಾವು ಡಿಫ್ಯೂಷನ್ ಅಂತ ಕರಿತೀವಿ, ಓಕೆನಾ. ಸೊ ಕಾರ್ಬನ್ ಡೈಆಕ್ಸೈಡ್ or oxygen can move across the cell membrane by the process called diffusion. We have studied the process of diffusion in earlier chapters. We saw that there is a spontaneous movement of a substance from a region to high concentration to a region where its concentration is low. ಏನಂತ ಹೇಳಿದ್ರೆ ಹೈ ಕಾನ್ಸಂಟ್ರೇಷನ್ ಇರುವಂತ ಜಾಗಕ್ಕೆ ಮೂವ್ಮೆಂಟ್ ಆಗುತ್ತೆ, ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ ಇರುವಂತ ಜಾಗಕ್ಕೆ ಮೂವ್ಮೆಂಟ್ ಆಗುವಂಥದ್ದು. ಸ್ಪಾಂಟೇನಿಯಸ್ ಮೂವ್ಮೆಂಟ್ ಆಫ್ ದ ಸಬ್ಸ್ಟೆನ್ಸಸ್ ಫ್ರಮ್ ಹೈ ಕಾನ್ಸಂಟ್ರೇಷನ್ ಟು ಇಟ್ಸ್ ಲೋ ಕಾನ್ಸಂಟ್ರೇಷನ್, ಇಟ್ ಈಸ್ ದ ಡಿಫ್ಯೂಷನ್. Sometimes similar to this happens in cell. Sometimes similar to this happens in cells when, for example, some substance like carbon dioxide, which is cellular waste and requires to be excreted out by the cell. ಏನಂತ ಹೇಳಿದ್ರೆ ಇದು ವೇಸ್ಟ್, ಬೇಡದೇ ಇರುವಂಥದ್ದು. ಕಾರ್ಬನ್ ಡೈಆಕ್ಸೈಡ್ ಈಸ್ ವೇಸ್ಟ್ ಅನ್ವಾಂಟೆಡ್. ಸೊ ಏನ್ ಮಾಡಬೇಕು, ಸೆಲ್ ವಾಂಟ್ ಟು ಎಕ್ಸ್ಕ್ರೀಟ್ ಇಟ್, ಅಥವಾ ಅದನ್ನ ಹೊರಗಡೆ ಕಳಿಸ್ಬೇಕು. ಏನ್ ಮಾಡುತ್ತೆ, ಹೇಗೆ ಕಳಿಸುತ್ತೆ ಅಂತ ಹೇಳಿದ್ರೆ, ಸೊ ಒಳಗಡೆ ಹೈ ಕಾನ್ಸಂಟ್ರೇಷನ್ ಮಾಡ್ಕೊಳ್ತೀವಿ. ಏನಕ್ಕೆ ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ ಹೋಗ್ಬೇಕಲ್ವಾ, ಅದು ಹೋಗುತ್ತಲ್ವಾ. ಅದಕ್ಕೋಸ್ಕರ ದ ಕಾನ್ಸಂಟ್ರೇಷನ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಮೋರ್ ಔಟ್ಸೈಡ್, ಜಾಸ್ತಿ. Outside the concentration of carbon dioxide is more, but inside the cell it is less, andre concentration kadime. So ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ, accumulates high concentration inside the cell in the cell's external environment. The concentration of carbon dioxide is low as compared to that inside the cell. ಸೊ ಇನ್ಸೈಡ್ ದ ಸೆಲ್ ಏನ್ ಮಾಡ್ಕೊಳ್ಳುತ್ತೆ, ಹೈ ಕಾನ್ಸಂಟ್ರೇಷನ್ ನ ಮಾಡ್ಕೊಳ್ಳುತ್ತೆ. ಸೊ ಹೊರಗಡೆ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಟೆಡ್ ಆಗಿದ್ರೆ ಲೋ ರೀಜನ್ ಟು ಹೈ ರೀಜನ್ ಹೋಗಲ್ಲ ಅಲ್ವಾ, ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್ ಮೂವ್ಮೆಂಟ್ ಆಗುತ್ತೆ ಅಲ್ವಾ. ಸೊ ಫಾರ್ ದಟ್ ಈಗ the concentration of carbon dioxide is low as compared to the inside the cell. So ಒಳಗಡೆ ಹೈ ಕಾನ್ಸಂಟ್ರೇಷನ್ ಇದ್ದು ಹೊರಗಡೆ ಲೋ ಕಾನ್ಸಂಟ್ರೇಷನ್ ಇರುತ್ತೆ. ಆ ನಂತರ as soon as there is a difference of concentration of carbon dioxide inside and outside the cell, carbon moves out of the cell. So ಒಳಗಡೆ high concentration ಇರುತ್ತೆ, ಹೊರಗಡೆ ಲೋ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಹೈ ಕಾನ್ಸಂಟ್ರೇಷನ್ ಜಾಗದಿಂದ ಹೊರಗಡೆ
ಲೋ ಕಾನ್ಸಂಟ್ರೇಷನ್ ಜಾಗಕ್ಕೆ ಕಾರ್ಬನ್ ಡೈಆಕ್ಸೈಡ್ ಫ್ಲೋ ಆಗುತ್ತೆ, ಹೊರಗಡೆ ಬಂದ್ಬಿಡುತ್ತೆ. ಸೊ ಆ ಪ್ರೋಸೆಸ್ ಅನ್ನ ಡಿಫ್ಯೂಷನ್ ಅಂತ ಕರಿತೀವಿ. ಓಕೆನಾ? Outside the cell with the process of diffusion. Similarly, oxygen enters the cell. So oxygen ಏನ್ ಬೇಕಾಗಿದೆ? Oxygen ಅನ್ನೋದು it is required thing. Carbon dioxide is waste thing. Oxygen is required thing, needful. Okay na? Oxygen is required for cell. ಅಲ್ವಾ? So oxygen ಬೇಕಾಗಿದೆ, ಇವಾಗ ಅದು ಏನ್ ಮಾಡುತ್ತೆ? ಸೊ ಇವಾಗ ಒಳಗಡೆ ಏನ್ ಮಾಡುತ್ತೆ? ಲೋ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳುತ್ತೆ. ಸೊ ದೇರ್ ಶುಡ್ ಬಿ ದ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಇನ್ಸೈಡ್ ದ ಸೆಲ್ ಶುಡ್ ಬಿ ಲೋ. ಇನ್ಸೈಡ್ ದ ಸೆಲ್ ಏನಾಗುತ್ತೆ? ಇನ್ಸೈಡ್ ದ ಸೆಲ್ ಲೋ ಕಾನ್ಸಂಟ್ರೇಷನ್, and then outside the cell is high concentration. So high concentration to low concentration oxygen will flow. ಅಲ್ವಾ? ಏನಾಗುತ್ತೆ? ಗಾಳಿ ಆಕ್ಸಿಜನ್ ಇಸ್ ಗ್ಯಾಸ್ ಅಲ್ವಾ? ಗ್ಯಾಸ್ ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ ಗೆ ಫ್ಲೋ ಆಗುತ್ತೆ. ಇಟ್ ಈಸ್ ಆಲ್ಸೋ ವಿತ್ ಪ್ರೋಸೆಸ್ ಡಿಫ್ಯೂಷನ್. ಓಕೆನಾ? Thus, diffusion plays an important role in gaseous exchange between the cells as well as the cell and its external environment. So diffusion ಒಂದು ಫಿನಾಮಿನಾ. ಈ ಫಿನಾಮಿನಾದಿಂದನೇ ಬೇರೆ ಇರೋದನ್ನ ಎಕ್ಸ್ಕ್ರೀಟ್ ಮಾಡೋದಕ್ಕೆ ಬೇಕಾಗಿರೋದನ್ನ ಇದು ತಗೊಳ್ಳೋದಕ್ಕೆ ಡಿಫ್ಯೂಷನ್ ಪ್ರೋಸೆಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಗೇಷಿಯಸ್ ಎಕ್ಸ್ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಡಿಫ್ಯೂಷನ್ ನಡಿಬೇಕು. ವಾಟರ್ ಆಲ್ಸೋ ಒಬೇಸ್ ದ ಲಾ ಆಫ್ ಡಿಫ್ಯೂಷನ್. ಸೊ ವಾಟರ್ ಕೂಡ ಇದೇ ರೀತಿ ಡಿಫ್ಯೂಷನ್ ಫಿನಾಮಿನಾ ವರ್ಕೌಟ್ ಆಗುತ್ತೆ. ದ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಥ್ರೂ ಸಚ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಇಸ್ ಕಾಲ್ಡ್ ಆಸ್ಮೋಸಿಸ್. ಆಸ್ಮೋಸಿಸ್ ಬಗ್ಗೆ ಕೇಳಿದಿರಾ? ಆಸ್ಮೋಸಿಸ್. ಸೊ ಆಸ್ಮೋಸಿಸ್ ಅಂದ ತಕ್ಷಣ ನಾವು ಮಾಡಿದ್ವಿ. ನಾನು ಓದುವಾಗ ಪೊಟ್ಯಾಟೋನ ಒಳಗಡೆ ಎಲ್ಲ ತೆಗಿಬೇಕು. ಸೊ ಹಳ್ಳ ತರ ಮಾಡಿ ಒಳಗಡೆ ಇರುವಂತ ಆಲೂಗಡ್ಡೆದು ಒಳಗಡೆ ತೆಗೆದ್ಬಿಡ್ಬೇಕು. ತೆಗೆದ್ಬಿಟ್ಟು ಅದನ್ನೊಂದು ಶೇಪ್ ಮಾಡಿ ನೀರಲ್ಲಿ ಇಡಬೇಕು. ಸೊ ನೀರಲ್ಲಿ ಅದನ್ನ ಇಟ್ಟು ನಾವು ಸ್ವಲ್ಪ ಟೈಮ್ ಬಿಟ್ಟು ಲೈಕ್ 1 ದಿನ 2 ದಿನ ಬಿಟ್ಬಿಡೋಣ, 1 ದಿನನೇ ಬಿಟ್ಬಿಡೋಣ. ಬಿಟ್ಟು ಅದನ್ನ ನಾವು ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಮೇಲ್ಗಡೆ ನೀರು ನಾವೇನು ಹೋಲ್ ಮಾಡಿರ್ತೀವಿ ಅದು ಎಂಟಿ ಬಿಟ್ಟಿರ್ತೀವಿ, ನೀರೊಳಗಡೆ ಇಟ್ಟಿದ್ರೆ ನೀರೆಲ್ಲ ಆಲೂಗಡ್ಡೆನಲ್ಲಿ ಮೇಲ್ ಬಂದಿರುತ್ತೆ. ಫಸ್ಟ್ ಇವನ್ನ ಆಲೂಗಡ್ಡೆನ ಈ ರೀತಿ ಪ್ಲಾಟ್ ಮಾಡ್ಕೊಂಡು ಕೂಸು ತರ ಮಾಡಿ ಒಳಗಡೆ ಇಷ್ಟು ತೆಗೆದ್ಬಿಡ್ಬೇಕು. ಸೊ ಇದು ಆಲೂಗಡ್ಡೆ. ಇದನ್ನ ಏನ್ ಮಾಡ್ಬೇಕು? ನೀರಲ್ಲಿ ಸೊ ಬಾಟಮ್ ಹೆಚ್ ಆಗ್ಬೇಕಲ್ವಾ? ಸೊ ಬೀಕರ್ ನೀರಲ್ಲಿ ಇಷ್ಟು ನೀರು ಇಟ್ಬಿಟ್ಟು ನೀರೊಳಗಡೆ ಬಿಡ್ಬೇಕು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಕಟ್ ಮಾಡಿರ್ತೀವ, ಇದ್ರ ಒಳಗಡೆ ನೀರು ಬಂದಿರುತ್ತೆ, ಇಲ್ಲಿ ನೀರು ಕಡಿಮೆ ಆಗಿರುತ್ತೆ, ಈ ರೀತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರುವಂತ ಸೆಲ್ಸ್ ಇಸ್ ದ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್. ಇಲ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಇರುತ್ತೆ. ದಿಸ್ ಪರ್ಮಿಯಬಲ್ ಮೆಂಬ್ರೇನ್ ವಿಲ್ ಅಲೋ ದ ವಾಟರ್ ಟು ಇಲ್ಲಿ ಒಳಗಡೆ ಬರೋದಕ್ಕೆ ಇದು ಅಲೋ ಮಾಡುತ್ತೆ. ಇಲ್ಲಿರುವಂತ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ವಿಲ್ ಅಲೋ ದ ವಾಟರ್ ಇನ್ಸೈಡ್ ದ ಪೊಟ್ಯಾಟೊ ಅಂತ ಹೇಳ್ಬೋದು. ಇದು ಪೊಟ್ಯಾಟೊ. ಓಕೆನಾ? ಇದು ಪೊಟ್ಯಾಟೊ ಕಟ್ ಮಾಡಿ ವಾಟರ್ ಬೀಕರ್ ಅಲ್ಲಿ ಹೀಗಿಟ್ಟಿರೋದು. ಸೊ ಸ್ವಲ್ಪ ಸಮಯದ ನಂತರ ಲೈಕ್ 1 or 2 ಡೇ ಅಂತಾನೆ ಅನ್ಕೊಳ್ಳಿ. 1 or 2 ಡೇ ಬಿಟ್ಟು ನಾವು ಅದನ್ನ ನೋಡಿದ್ರೆ ವಾಟರ್ ಇದ್ರೊಳಗಡೆ ಎಂಟರ್ ಆಗಿರುತ್ತೆ. ಬಿಕಾಸ್ ಆಫ್ permeable membrane. Permeable membrane will allow the water inside the potato. ಈ ಪೊಟ್ಯಾಟೊ ಒಳಗಡೆ ಇರುವಂತ ಸ್ಪೇಸ್ಗೆ ನೀರನ್ನ ಅಲೋ ಮಾಡುತ್ತೆ permeable membrane. ಓಕೆನಾ? ಇನ್ನು permeable membrane ಗೆ ನಾವು ಹಲವಾರು ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ ಒಣ ದ್ರಾಕ್ಷಿ
ರೈಸನ್ಸ್. ಅದನ್ನ ನಾವು ನೀರಲ್ಲಿ ನೆನೆ ಹಾಕಿದ್ರೆ, ನೀರಲ್ಲಿ ಹಾಕಿಟ್ಬಿಟ್ರೆ ಏನಾಗುತ್ತೆ, ಬೆಳಗ್ಗೆ ಎದ್ದು ನೋಡಿದ್ರೆ ಅದೆಲ್ಲ ಉಬ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ, ಅದ್ರ ಒಳಗಡೆ ನೀರೆಲ್ಲ ಅಲೋ ಆಗಿರುತ್ತೆ. ಸೊ ಅಲ್ಲೂ ಕೂಡ ಪರ್ಮಿಯಬಲ್ ಮೆಂಬ್ರೇನ್ ವಿಲ್ ಅಲೋ ದ ವಾಟರ್ ಇನ್ಸೈಡ್ ದ, ಒಳಗಡೆ ಹೋಗಿ ಇನ್ಸೈಡ್ಗೆ ಅಲೋ ಮಾಡುತ್ತೆ. ಸೊ ಅದು ಊದ್ಕೊಳ್ಳುತ್ತೆ. ಅದೇ ತರ ಅದನ್ನ ಬಿಟ್ಟು ಇನ್ನು ಸೊ ಕಾಳುಗಳನ್ನ ನೆನೆ ಹಾಕ್ತಿವಲ್ವಾ, ಕಾಳುಗಳನ್ನ ನೆನೆ ಹಾಕಿದಾಗ ಫಸ್ಟ್ ಡ್ರೈ ಆಗಿ ಒಣಗಿದ್ದು ಕಾಳು, ನೀರು ಎಷ್ಟೊಂದು ಹಾಕಿಟ್ಟಿರ್ತೀವಿ, ನೀರೆಲ್ಲ ಹೀರ್ಕೊಂಡು ಕಾಳು ಇಷ್ಟಪ್ಪ ಆಗ್ಬಿಟ್ಟಿರುತ್ತೆ ಅಲ್ವಾ, ಕಾಳು ಉತ್ಕೊಂಡಿರುತ್ತಲ್ವಾ, ಅಲ್ಲಿ ಕೂಡ ಪರ್ಮಿಯಬಲ್ ಮೆಂಬ್ರೇನ್ ಇದೆ, ನೀರನ್ನ ಹೀರ್ಕೊಳ್ಳುತ್ತೆ. ಸೊ ಇದು ಪೊಟ್ಯಾಟೋ ಎಕ್ಸ್ಪೆರಿಮೆಂಟ್ ನಾವು ಮಾಡಿದ್ವಿ. ಸೊ ಈ ಆಸ್ಮಾಸಿಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸ್ಪೆರಿಮೆಂಟ್ ಅಥವಾ ಬೆಸ್ಟ್ ಆಕ್ಟಿವಿಟಿ ಏನಂತ ಹೇಳಿದ್ರೆ, the permeable membrane will allows the water ಅಲ್ವಾ, ಅದನ್ನ ನಾವು osmosis ಅಂತ ಕರಿತೀವಿ. The movement of water molecules through such a selectively permeable membrane, this is the selectively permeable membrane, here it allows the water through this. So this is called as osmosis. ಇದನ್ನ ನಾವು osmosis ಅಂತ ಕರಿತೀವಿ. The movement of water across the plasma membrane is also affected by the amount of substance dissolved in water. So ಏನಾಗುತ್ತೆ ಅಂತ ಹೇಳಿದ್ರೆ, ವಾಟರ್ ಮೂವ್ ಆಗುತ್ತೆ ಅಂತ ಗೊತ್ತಾಯ್ತು, ಅದನ್ನ ಆಸ್ಮೋಸಿಸ್ ಅಂತ ಕರಿತೀವಿ ಅನ್ನೋದು ಗೊತ್ತಾಯ್ತು. ಈಗ ಪ್ಲಾಸ್ಮಾ ಮೆಂಬ್ರೇನ್ ಮುಖಾಂತರ ನೀರು ಮೂವ್ಮೆಂಟ್ ಆಗೋದು ಯಾವ್ದ್ರಿಂದ ಅಫೆಕ್ಟ್ ಆಗುತ್ತೆ ಅನ್ನೋಂಥದ್ದನ್ನು ನೋಡೋದಾದ್ರೆ, ನೀರಲ್ಲಿ ಎಷ್ಟು ಅಮೌಂಟ್ ಏನಾದರೂ ಡಿಸಾಲ್ವ್ ಆಗಿದ್ರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡಿಸಾಲ್ವ್ ಇನ್ ವಾಟರ್ ಅದ್ರ ಮೇಲೆ ಅಫೆಕ್ಟ್ ಆಗುತ್ತೆ. ಓಕೆನಾ? This osmosis is a net diffusion of water across a selectively permeable membrane towards a higher solute concentration. So ಏನು ನಮಗೆ ಗೊತ್ತಾಯ್ತು, ಕಾನ್ಸಂಟ್ರೇಷನ್ ಇದ್ರೆ, ಸೊ ಲೋ ಕಾನ್ಸಂಟ್ರೇಷನ್ ಇದ್ರೆ ಅದು ಏನಾಗುತ್ತೆ, ಹೈ ಕಾನ್ಸಂಟ್ರೇಷನ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಹೈ ಕಾನ್ಸಂಟ್ರೇಷನ್ ಇರೋ ಜಾಗದಿಂದ ಲೋ ಕಾನ್ಸಂಟ್ರೇಷನ್ ಇರುವಂತ ಜಾಗಕ್ಕೆ ಮೂವ್ಮೆಂಟ್ ಆಗುತ್ತೆ ಅಲ್ವಾ. ಯಾವ ತರ ಹೇಳೋದು, ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್. ಯಾವ್ದು ಹೇಳ್ಬೋದು, ವಾಟರ್ ಆರ್ ದ ಗ್ಯಾಸ್ ಏನಾಗುತ್ತೆ, ದ ಫ್ಲೋ ಆಫ್ ಗ್ಯಾಸ್ ಆರ್ ದ ವಾಟರ್ ಫ್ರಮ್ ಹೈ ಕಾನ್ಸಂಟ್ರೇಷನ್ ಟು low concentration is called diffusion. ಇಲ್ಲಿ ಡಿಫ್ಯೂಷನ್ ಆಗುವಾಗ ಕಾನ್ಸಂಟ್ರೇಷನ್ ಅಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಹೈ ಕಾನ್ಸಂಟ್ರೇಷನ್ ಇದ್ರೆ ಮಾತ್ರ ಲೋ ಕಾನ್ಸಂಟ್ರೇಷನ್ಗೆ ಹೋಗೋದು. ಲೋ ಕಾನ್ಸಂಟ್ರೇಷನ್ ಇದ್ರೆ ಇಲ್ಲಿ ಹೈ ಕಾನ್ಸಂಟ್ರೇಷನ್ ಇರಬೇಕು, ಇಲ್ಲಿ ಹೈ ಕಾನ್ಸಂಟ್ರೇಷನ್ ಇದ್ರೆ ಇಲ್ಲಿ ಆಗೋದಿಲ್ಲ ಡಿಫ್ಯೂಷನ್. ಓಕೆನಾ? ಸೊ ನಂತರ what will happen if we put an animal cell or a plant cell into a solution of sugar or salt in water. So ಒಂದು ಪ್ರಶ್ನೆ ಇದೆ, ಏನಂತ ಹೇಳಿದ್ರೆ, ಒಂದು ಅನಿಮಲ್ ಸೆಲ್ ಅನ್ನ ಅಥವಾ ಪ್ಲಾಂಟ್ ಸೆಲ್ ಅನ್ನ ಶುಗರ್ ಸೊಲ್ಯೂಷನ್ ಒಳಗಡೆ ಅಥವಾ ಸಾಲ್ಟ್ ಸೊಲ್ಯೂಷನ್ ಒಳಗಡೆ ಹಾಕಿದ್ರೆ ಏನಾಗುತ್ತೆ. ಸೊ ಕಾನ್ಸಂಟ್ರೇಷನ್ ಅಫೆಕ್ಟ್ಸ್ ದ ಆಸ್ಮೋಸಿಸ್ ರೇಟ್ ಅಲ್ವಾ, ಅದ್ರ ಬಗ್ಗೆ ಹೇಳಿ. ಸೊ ಈಗ ನೋಡೋಣ, ಒಂದು ಪ್ರಶ್ನೆ ಕೇಳಿದ್ದೆ, ಏನಂತ ಹೇಳಿದ್ರೆ, ಒಂದು ಅನಿಮಲ್ ಸೆಲ್ ಅನ್ನ ಅಥವಾ ಪ್ಲಾಂಟ್ ಸೆಲ್ ಅನ್ನ ಸಾಲ್ಟ್ ಸೊಲ್ಯೂಷನ್ ನಲ್ಲಿ ಅಥವಾ ಶುಗರ್ ಸೊಲ್ಯೂಷನ್ ನಲ್ಲಿ ಹಾಕಿದ್ರೆ ಏನಾಗತ್ತೆ ಅನ್ನೋ ಪ್ರಶ್ನೆನ ಕೇಳಿದ್ದೆ ಅಲ್ವಾ. ಸೊ ಏನಾಗತ್ತೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಒನ್ ಆಫ್ ದ ಫಾಲೋಯಿಂಗ್ 3 things could happen. ಸೊ ಮೂರು ವಿಷಯದ ಮೂರರಲ್ಲಿ ಯಾವ್ದಾದ್ರು ಒಂದು ಆಗಬಹುದು ಅನ್ನೋದು. ಓಕೆನಾ? So if the medium surrounding the cell has higher water concentration than the cell, meaning that the outside solution is very dilute, the cell will gain water by osmosis. Such a solution is known as hypotonic solution.
ಡೈಲ್ಯೂಟ್ ಸೊಲ್ಯೂಷನ್ ಇದ್ದರೆ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಮುಖಾಂತರ ಪ್ಲಾಸ್ಮಾ ಮೆಂಬ್ರೇನ್ ಮುಖಾಂತರ ವಾಟರ್ ವಿಲ್ ಎಂಟರ್ ಇನ್ಸೈಡ್ ದ ಸೆಲ್ ವಾಟರ್ ಎಂಟರ್ ಆಗುತ್ತೆ. ಸೊ ಎಂಟರ್ ಆಗುತ್ತೆ. ಆ ಥರ ಸೊಲ್ಯೂಷನ್ ಅನ್ನ ನಾವು ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಏನಾದ್ರೂ ಹೈಯರ್ ಕಾನ್ಸಂಟ್ರೇಷನ್ ಇದ್ರೆ ಔಟ್ಸೈಡ್ ಹೈಯರ್ ಕಾನ್ಸಂಟ್ರೇಷನ್ ಇದ್ರೆ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಪ್ರೋಸೆಸ್ ಆಗುತ್ತೆ. ಫಸ್ಟ್ ಥಿಂಗ್ ಏನಾಗಬಹುದು ಅಂತ ಹೇಳಿದ್ರೆ ವಾಟ್ ಹ್ಯಾಪನ್ಸ್ ಸೆಲ್ ಇಸ್ ಗುಡ್ ಏನಂತ ಹೇಳೋದು when we put animal cell or a plant cell in the sugar solution or salt solution, three things may happen. The first thing is osmosis. If the concentration of water is higher than the concentration inside the cell, if ಏನಾದರೂ higher ಇದ್ರೆ solution concentration higher ಇದ್ರೆ then osmosis will take place. ಓಕೆನಾ? osmosis ಆಗುತ್ತೆ. ಇದನ್ನ ನಾವು ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಹೈಪೋಟೋನಿಕ್ ಸೊಲ್ಯೂಷನ್ ನಾವು ಇದನ್ನ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. Water molecules are free to pass across the cell membrane in both directions, but more water will come into the cell than will leave. The net result is that water enters the cell is likely to swell up. So osmosis ಆದರೆ ಏನಾಗುತ್ತೆ? swell up ಆಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿದ್ನಲ್ಲ, ರೈಸನ್ಸ್ ನ ನೀರಲ್ಲಿ ಹಾಕಿಟ್ರೆ ಏನಾಗುತ್ತೆ? ಸೊ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್ ಮುಖಾಂತರ ನೀರು ವಾಟರ್ ವಿಲ್ ಎಂಟರ್ ಇನ್ಸೈಡ್ ದ ಸೆಲ್, ಒಳಗಡೆ ಎಲ್ಲ ನೀರು ಎಂಟರ್ ಆಗುತ್ತೆ. ಎಂಟರ್ ಆದಾಗ ಏನಾಗುತ್ತೆ? ರೈಸನ್ಸ್ ಬಲ್ಜ್ ಆಗುತ್ತೆ ಅಥವಾ ಸೆಲ್ ಸ್ವೆಲ್ ಅಪ್ ಆಗುತ್ತೆ. ಓಕೆನಾ? ಸೊ ಈ ರೀತಿ ಆಗುತ್ತೆ. ಏನ್ ಮಾಡ್ಬೋದು? ವಾಟರ್ಗೆ ಒಳಗಡೆನೂ ಹೋಗ್ಬೋದು, ಒಳಗಡೆಯಿಂದ ಹೊರಗಡೆನೂ ಬರ್ಬೋದು. ಟೂ ವೇ ವಾಟರ್ ಮಾಲಿಕ್ಯೂಲ್ಸ್ ಕೆನ್ ಎಂಟರ್ ಅಂಡ್ ಕಮ್ ಔಟ್, ಎರಡೂ ತರನೂ ಹೋಗಬಹುದು. ಬಟ್ ಇಲ್ಲಿ ಆಸ್ಮೋಸಿಸ್ ನಡೆಯೋದ್ರಿಂದ ನೀರು ಒಳಗಡೆ ಎಂಟರ್ ಆಗಿ ಸೆಲ್ಸ್ ಎಲ್ಲ ಸ್ವೆಲ್ ಅಪ್ ಆಗುತ್ತೆ. ಸೊ ಸೆಕೆಂಡ್ ಥಿಂಗ್ ಏನಾಗಬಹುದು ಅಂತ ಹೇಳಿದ್ರೆ, ಎರಡು ಅನಿಮಲ್ ಸೆಲ್ ಮತ್ತು ನಾವು ಹಾಕಿರುವಂತ ನೀರು ಶುಗರ್ ಸೊಲ್ಯೂಷನ್ ಅಥವಾ ಸಾಲಿಡ್ ಸೊಲ್ಯೂಷನ್, ಅನಿಮಲ್ ಸೆಲ್ ಎರಡು ಒಂದೇ ಕಾನ್ಸಂಟ್ರೇಷನ್ ಇದ್ರೆ, ಸೇಮ್ ಕಾನ್ಸಂಟ್ರೇಷನ್ ಇದ್ರೆ ಏನಾಗುತ್ತೆ? ಏನು ಮೂವ್ಮೆಂಟ್ ಆಗಲ್ಲ. ನೋ ನೆಟ್ ಮೂವ್ಮೆಂಟ್ ಆಫ್ ದ ವಾಟರ್ ಅಕ್ರಾಸ್ ದ ಸೆಲ್ ಮೆಂಬ್ರೇನ್. ಸೊ ಏನು ಮೂವ್ಮೆಂಟ್ ಆಗಲ್ಲ. ನೋಡಿ, ಆಸ್ಮಾಸಿಸ್ ಏನಾಗುತ್ತೆ? ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್. ಅದನ್ನ ಆಸ್ಮೋಸಿಸ್ ಆಗಬೇಕು ಅಂತ ಹೇಳಿದ್ರೆ ಔಟ್ಸೈಡ್ the cell should be higher concentration, inside the cell should be in low concentration. So high concentration to low concentration flow ಆಗುತ್ತೆ ವಾಟರ್. ಅದನ್ನ ನಾವು ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಸೆಕೆಂಡ್ ಅಲ್ಲಿ ಏನಾಗುತ್ತೆ? ನೋ ನೆಟ್ ಮೂವ್ಮೆಂಟ್ ಆಫ್ ವಾಟರ್. No net movement of water. So ಏನು ಮೂವ್ಮೆಂಟ್ ಆಗೋದಿಲ್ಲ. Concentration is same in both. Concentration is same outside and inside. ಎರಡೂ ಕಡೆ ಕೂಡ ಕಾನ್ಸಂಟ್ರೇಷನ್ ಸೇಮ್ ಇದ್ರೆ ನಾವು ಅದನ್ನ ಐಸೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಐಸೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಏನು? ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ ಗೆನೆ ವಾಟರ್ ಹೋಗುತ್ತೆ. ಸೆಮಿ ಪರ್ಮಿಯಬಲ್ ಮುಖಾಂತರ ಆಸ್ಮೋಸಿಸ್ ಆಗಬೇಕು ಅಂತ ಹೇಳಿದ್ರೆ ಹೊರಗಡೆ ಹೈ ಕಾನ್ಸಂಟ್ರೇಷನ್ ಇರಬೇಕು, ಒಳಗಡೆ ಲೋ ಕಾನ್ಸಂಟ್ರೇಷನ್ ಇರಬೇಕು. ಆಗ ಮೂವ್ಮೆಂಟ್ ಆಗುತ್ತೆ. ಆಗೇನಾಗುತ್ತೆ? ಸ್ವೆಲ್ ಅಪ್ ಆಗುತ್ತೆ. ಎಕ್ಸಾಂಪಲ್ ಕೊಟ್ಟಿದ್ದು ರೈಸನ್ಸ್ ಅಂದ್ರೆ ಒಣ ದ್ರಾಕ್ಷಿನ ಲೈಕ್ ನಾವು ತುಪ್ಪಕ್ಕಾದ್ರೂ ಹಾಕಿದ್ರೆ ಅಥವಾ ನಾವು ನೀರು ಏನಕ್ಕಾದ್ರೂ ಹಾಕಿ ಬೇಯಿಸಿದಾಗ
ಲೈಕ್ ಏನು ಮಾಡ್ತೀವಿ ಕೇಸರಿ ಬಾತ್ ಪೊಂಗಲ್ ಎಲ್ಲ ಮಾಡ್ತೀವಲ್ವ ಅದಕ್ಕೆ ನಾವು ಹಾಕಿದಾಗ ಅಥವಾ ನೀರಲ್ಲಿ ನೆನೆಸಿದಾಗ ಇಟ್ ವಿಲ್ ಸ್ವೆಲ್ ಅಪ್ ಅಲ್ವಾ ಆಯಿತು. ಸೊ ಎರಡು ಕೂಡ ಕಾನ್ಸಂಟ್ರೇಷನ್ ಸೇಮ್ ಇದ್ರೆ ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. Water crosses the cell membrane in both directions, but the amount going in is the same as the amount going out. So there is no overall movement of water. The cell will stay the same size. ಇಲ್ಲಿ swell up ಆಯ್ತು, ಇಲ್ಲಿ same size ಇರುತ್ತೆ, same size cell. No swelling ಅಥವಾ ಆ ರೀತಿ ಏನು ಆಗೋಲ್ಲ. ಸೊ ಇನ್ನೊಂದು ಥರ್ಡ್ ಥಿಂಗ್ ಏನಾಗ್ಬೋದು, ಥರ್ಡ್ ಥಿಂಗ್ ನಾವು ಅನಿಮಲ್ ಸೆಲ್ ಅನ್ನ ಅಥವಾ ಪ್ಲಾಂಟ್ ಸೆಲ್ ಅನ್ನ ಶುಗರ್ ಸೊಲ್ಯೂಷನ್ ಅಥವಾ ಸಾಲ್ಟ್ ಸೊಲ್ಯೂಷನ್ ಒಳಗೆ ಹಾಕಿದಾಗ ಆಸ್ಮೋಸಿಸ್ ಆಗ್ಬೋದು, ಏನು ಮೂಮೆಂಟ್ ಆಗದೇನೆ ಇರಬಹುದು ಅಥವಾ ಇನ್ನೊಂದು ತರಹದ್ದು ಆಗಬಹುದು. So if the medium has a lower concentration of water than the cell, meaning that it is very concentrated solution, the cell will lose water by osmosis. Such a solution is known as hypertonic solution. Again, water crosses the cell membrane in both directions, but this time more water leaves the cell than enters it. Therefore, the cell will shrink. ಏನಾಗುತ್ತೆ ಅಂತ ಹೇಳಿದ್ರೆ ಆಸ್ಮೋಸಿಸ್ ಆಯ್ತು, ಆಸ್ಮೋಸಿಸ್ ಮುಖಾಂತರ ಹೊರಗಡೆ ಇದ್ದಂತ ನೀರು ಒಳಗಡೆ ಹೋಯ್ತು, ಅದಕ್ಕೋಸ್ಕರ ಸ್ವೆಲ್ ಅಪ್ ಆಯ್ತು. ಹಾಗೆ ಇಲ್ಲೂ ಕೂಡ ಆಸ್ಮೋಸಿಸ್ ಆಗುತ್ತೆ, ಬಟ್ ಒಳಗಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಸೊ ಇನ್ಸೈಡ್ ಇಂದ ಔಟ್ಸೈಡ್ ನೀರು ಹೋಗುತ್ತೆ, ಇನ್ಸೈಡ್ ಟು ಔಟ್ಸೈಡ್. ವಾಟರ್ ಮೂವ್ಸ್ ಫ್ರಮ್ ಇನ್ಸೈಡ್ ಟು ಔಟ್ಸೈಡ್. ಇನ್ಸೈಡ್ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಇನ್ಸೈಡ್ ಹೈ ಕಾನ್ಸಂಟ್ರೇಷನ್ ಇದೆ, ಔಟ್ಸೈಡ್ ಲೋ ಕಾನ್ಸಂಟ್ರೇಷನ್ ಇದೆ. ಸೊ ಅದಕ್ಕೋಸ್ಕರ ಸೆಲ್ ಒಳಗಡೆಯಿಂದ ನೀರು ಔಟ್ಸೈಡ್ ಆಸ್ಮೋಸಿಸ್ ಮುಖಾಂತರ ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್ ಮುಖಾಂತರ ಒಳಗಡೆ ಇದ್ದಂತ ನೀರು ಹೊರಗಡೆ ಹೋಗುತ್ತೆ. ಇದನ್ನ ನಾವು ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಹೈಪರ್ಟೋನಿಕ್ ಸೊಲ್ಯೂಷನ್, ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಸೆಲ್ ಅಲ್ಲಿ ಇದ್ದಂತ ನೀರೆಲ್ಲ ಹೊರಗಡೆ ಹೋಗ್ತಾ ಇರೋದ್ರಿಂದ ಸೆಲ್ ಶ್ರಿಂಕ್ ಆಗುತ್ತೆ. ಸೆಲ್ ಶ್ರಿಂಕ್ಸ್. ಸಿಂಕ್ ಅಂತ ಹೇಳಿದ್ರೆ ಈಗ ದ್ರಾಕ್ಷಿ, ನಾವು ಫ್ರೆಶ್ ಆಗಿರುವಂತ ದ್ರಾಕ್ಷಿನ ತಗೊಂಡ್ರೆ ಏನಾಗುತ್ತೆ, ಅದು ಹಸಿರಾಗಿ ದಪ್ಪವಾಗಿ ಹಸಿರಾಗಿ ಇರುತ್ತೆ ಅಲ್ವಾ. ಸೊ ಅದನ್ನ ಡ್ರೈ ಮಾಡಿರ್ತಾರೆ, ಅದನ್ನ ಚೆನ್ನಾಗಿ ಒಣಗಿಸಿರ್ತಾರೆ. ಒಣಗಿಸೋದು ಅಂತ ಹೇಳಿದ ತಕ್ಷಣ ಅದರಲ್ಲಿರುವಂತ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಅದು ಡ್ರೈ ಆಗಿರುತ್ತೆ ಅಲ್ವಾ. ಅವಾಗ ಏನಾಗುತ್ತೆ, ಅದು ಶ್ರಿಂಕ್ ಆಗಿದೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಅದರಲ್ಲಿರುವಂತ ನೀರಿನ ಅಂಶ ಎಲ್ಲ ಹೊಟ್ಟೋಗಿದೆ. ಸೊ ಇಟ್ ಶ್ರಿಂಕ್ಸ್. ಓಕೆನಾ, ಈ ರೀತಿ ಮೂರು ತರ ಆಗ್ಬಿಡ್ತೀವಿ. Thus, osmosis is a special case of diffusion through a selectively permeable membrane. Now, let us try out the following activity. So, ಏನಾಗುತ್ತೆ, osmosis is a special type of diffusion ಅಂತ ಹೇಳಿದ್ರೆ osmosis ಒಂದು diffusion, right? Selective permeable membrane ಮುಖಾಂತರ water inside and also the outside two-way movement ಆಗುತ್ತೆ. ಓಕೆನಾ. ಸೊ ಈಗ ಆಕ್ಟಿವಿಟಿ ಇದೆ, ಏನದು ಆಕ್ಟಿವಿಟಿ ಅನ್ನೋದನ್ನ ನೋಡೋಣ. ಆಸ್ಮೋಸಿಸ್ ವಿತ್ ಅನ್ ಎಗ್. ಎಗ್ ಅಲ್ಲಿ ಯಾವ ರೀತಿ ಆಸ್ಮೋಸಿಸ್ ಆಗುತ್ತೆ ಏನಂತಂದ್ರೆ ನೋಡೋಣ. ರಿಮೂವ್ ದ ಶೆಲ್ ಆಫ್ ಅನ್ ಎಗ್ ಬೈ ಡಿಸಾಲ್ವಿಂಗ್ ಇಟ್ ಇನ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಮೊಟ್ಟೆನ ಇಟ್ಟು ನಂತರ ಶೆಲ್ ಅನ್ನ ರಿಮೂವ್ ಮಾಡಬೇಕು. ದ ಶೆಲ್ ಇಸ್ ಮೋಸ್ಟ್ಲಿ ಕ್ಯಾಲ್ಸಿಯಂ ಕಾರ್ಬನೇಟ್. ಏನಂತ ಹೇಳಿದ್ರೆ ಎಗ್ ನ ಶೆಲ್ ಏನಿರುತ್ತೆ ಮೇಲ್ಗಡೆ ಅದು ಕ್ಯಾಲ್ಸಿಯಂ ಕಾರ್ಬನೇಟ್. A thin out skin now encloses the egg. ಏನಂತ ಹೇಳಿದ್ರೆ ನೀವು ಮೊಟ್ಟೆ ಒಡೆಯುವಾಗ ನೋಡಿರಬಹುದು, ಮೊಟ್ಟೆ ಬೇಯಿಸಿದ ಮೇಲೆ ಸಿಪ್ಪೆ ತೆಗೆಯುವಾಗಲಾದ್ರೂ ನೋಡಿರಬಹುದು, ಶೆಲ್ ತೆಗೆಯುವಾಗಲಾದ್ರೂ ನೋಡಿರಬಹುದು. ಏನಂತ ಹೇಳಿದ್ರೆ ತುಂಬಾ ಒಂದು ತೆಳುವಾಗಿ ಪ್ಲಾಸ್ಟಿಕ್ ತರ
ಒಂದು ಲೇಯರ್ ಇರುತ್ತೆ ಮೊಟ್ಟೆ ಸುತ್ತ. ಅದನ್ನ ನೀವು ಯಾರಾದರೂ ನೋಡಿರಬಹುದು. ಓಕೆನಾ? ಮೊಟ್ಟೆ ಸಿಪ್ಪೆ ಬಿಡಿಸಿದಾಗ ಆಗ ಈವನ್ ನಾವು ಮೊಟ್ಟೆನ ಒಡೆದು ಏನಾದರೂ ಮಾಡುವಾಗಲೂ ಸಹ ಆ ಲೇಯರ್ ನಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಆ ಲೇಯರ್ ಇರುತ್ತೆ. Put the egg in pure water and observe after 5 minutes. What do we observe? ಏನು ಮಾಡಬೇಕು? ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಎಗ್ಗನ್ನ ಇಟ್ಟರೆ ಶೆಲ್ಲನ್ನು ರಿಮೂವ್ ಮಾಡಬೇಕು. ಇಟ್ಟು ಆಗ ಏನಾಗುತ್ತೆ? ಥಿನ್ ಲೇಯರು ಹಾಗೆ ಉಳ್ಕೊಳ್ಳೋ ಥರ ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡಿಬಿಟ್ಟು ಥಿನ್ ಲೇಯರ್ ಇಂದ ಕವರ್ ಆಗಿರುತ್ತೆ, ಅದನ್ನ ನೀರೊಳಗಡೆ ಪ್ಯೂರ್ ವಾಟರಲ್ಲಿ ಇಡಬೇಕು. 5 ನಿಮಿಷ ಬಿಟ್ಟು ನಾವು ಅದನ್ನ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಏನು ಗೊತ್ತಾಗುತ್ತೆ, ಏನು ಕಾಣಿಸ್ತಿರುತ್ತೆ ಅನ್ನೋದನ್ನ ನೋಡಬೇಕು. ದ egg swells because water passes into it by osmosis. ಏನಾಗುತ್ತೆ? ಆ ಎಗ್ ನಾವೇನು ಇಟ್ಟಿರ್ತೀವಿ ಅದು ಸ್ವೆಲ್ ಆಗಿರುತ್ತೆ. ಹೇಗೆ ಸ್ವೆಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದೆ, ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್ ಇದೆ. ಅದರ ಮುಖಾಂತರ ನೀರು ಮೊಟ್ಟೆ ಒಳಗಡೆ ಎಂಟರ್ ಆಗಿರುತ್ತೆ. ಎಂಟರ್ ಆಗಿರೋದ್ರಿಂದ ಅಲ್ಲಿ ಆಸ್ಮಾಸಿಸ್ ನಡೆದಿದೆ ಅಂತ ಹೇಳಬಹುದು. ಓಕೆನಾ? ಸೊ ಇನ್ನೊಂದು, ಪ್ಲೇಸ್ a similar de-shelled egg in a concentrated salt solution and observe for 5 minutes. ಏನು ಮಾಡಬೇಕು? ಕಾನ್ಸಂಟ್ರೇಟೆಡ್ ಸಾಲ್ಟ್ ಸೊಲ್ಯೂಷನ್ ಅಂದರೆ ಜಾಸ್ತಿ ಉಪ್ಪಾಕಿ ನೀರಲ್ಲಿ ಕಲಿಸ್ಬಿಟ್ಟು ಕಾನ್ಸಂಟ್ರೇಟೆಡ್ ಸಾಲ್ಟ್ ಸೊಲ್ಯೂಷನ್ ಮಾಡಬೇಕು. ಸೇಮ್ ನಾವೇನು ಮಾಡಿರ್ತೀವಿ, ಎಗ್ಗನ್ನ ನೀರೊಳಗಡೆ ಒಂದು 5 ನಿಮಿಷ ಇಡಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ ಎಗ್ ಶ್ರಿಂಕ್ ಆಗಿಬಿಡುತ್ತೆ. ಯಾಕೆ ಎಗ್ ಶ್ರಿಂಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ವಾಟರ್ ಪಾಸಸ್ ಔಟ್ ಆಫ್ ದ ಎಗ್ solution into the salt solution because the salt solution is more concentrated. So ಏನಾಗುತ್ತೆ? ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಎಗ್ಗು ಶ್ರಿಂಕ್ ಆಗಿಬಿಡುತ್ತೆ. ಏನಾಗುತ್ತೆ? ಮೊಟ್ಟೆಲಿರುವಂಥ ನೀರಿನಂಶ ಎಲ್ಲ ಹೈ ಕಾನ್ಸಂಟ್ರೇಷನ್ ಕಡೆಗೆ ಬಂದ್ಬಿಡುತ್ತೆ. ಓಕೆನಾ? ಸೊ ಅದರಿಂದ ಮೊಟ್ಟೆ ಶ್ರಿಂಕ್ ಆಗುತ್ತೆ. We can also try a similar activity with dried raisins or apricots. Apricots ಇಂದ ಮತ್ತು raisins ಇಂದ ಸಹ ನಾವು ಸೇಮ್ ಥಿಂಗ್ ನಾವು ಅಬ್ಸರ್ವ್ ಮಾಡಬಹುದು. Put dried raisins or apricots in plain water and leave them for some minutes. Raisins ನ ನೀರು ಹಾಕಿ ಸ್ವಲ್ಪ ನಿಮಿಷಗಳ ಕಾಲ ಬಿಟ್ಬಿಡಬೇಕು. Then place them into a concentrated solution of sugar or salt. ಏನು ಮಾಡಬೇಕು? ರೈಸಿನ್ಸ್ನ ನೀರಲ್ಲಿ ಹಾಕಿರ್ತೀವಿ, ಅದು ಉಬ್ಬಿರುತ್ತೆ, ಮತ್ತು ಅದನ್ನ ಕಾನ್ಸಂಟ್ರೇಷನ್ ಸೊಲ್ಯೂಷನ್ಗೆ ಹಾಕಿದ್ರೆ ಏನಾಗುತ್ತೆ? ಅದು ಶ್ರಿಂಕ್ ಆಗುತ್ತೆ. ಓಕೆನಾ? ಈಚ್ gains water and swells when placed in water. However, when placed in concentrated solution, it loses water and consequently shrink ಆಗುತ್ತೆ. ಓಕೆನಾ? So unicellular freshwater organisms and most plant cells tend to gain water through osmosis. Unicellular organisms fresh water ಅಲ್ಲಿ ಇರುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, even the plant cells ಏನಾಗುತ್ತೆ? ಆಸ್ಮಾಸಿಸ್ ಮುಖಾಂತರ ನೀರನ್ನ ಒಳಗಡೆ ತಗೊಳ್ಳುತ್ತೆ, ನೀರನ್ನ ಒಳಗಡೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಆಸ್ಮಾಸಿಸ್ ಮುಖಾಂತರ. ಅಬ್ಸಾರ್ಪ್ಷನ್ ಆಫ್ ವಾಟರ್ ಬೈ ಪ್ಲಾಂಟ್ ರೂಟ್ಸ್ ಇಸ್ ಆಲ್ಸೋ an example of osmosis. ರೂಟ್ಸ್ ವಾಟರ್ ಅಂಡ್ ಮಿನರಲ್ಸ್ ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು. ರೂಟ್ಸ್ absorbs the water through osmosis. ಓಕೆನಾ? ಸೊ ದಟ್ ಅದು ಕೂಡ ಆಸ್ಮಾಸಿಸ್ ಇಂದನೇ ರೂಟ್ಸ್ ವಾಟರ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು. High concentration to low concentration. Okay.
Next to this, diffusion is important in exchange of gases and water. So diffusion na importance ನಮಗೆ ಇವಾಗ ಗೊತ್ತಾಯ್ತು. ಕಾರ್ಬನ್ ಡೈಆಕ್ಸೈಡ್ ಇನ್ ಅಂಡ್ ಔಟ್ ಆಗೋದಕ್ಕೆ, ಸೊ ಮತ್ತು ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್ ಅದು ಔಟ್ ಆಗೋದಕ್ಕೆ, ಆಕ್ಸಿಜನ್ ಇಂಪಾರ್ಟೆಂಟ್, ಆಕ್ಸಿಜನ್ ಇನ್ಸೈಡ್ ಆಗೋದಕ್ಕೆ ಡಿಫ್ಯೂಷನ್ ಪ್ರೋಸೆಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಅದ ನಂತರ in addition to this, the cell also obtains nutrition from its environment. Different molecules move in and out of the cell through type of transport using requiring use of energy. So energy na use ಮಾಡಿಕೊಂಡು ಅದು ಹಲವಾರು ತರಹದ ಸೆಲ್ ಎಲ್ಲ ಹಲವಾರು ತರಹದ ಮೆಟೀರಿಯಲ್ಸ್ ನ ಅಲೋ ಮಾಡ್ಕೊಳ್ಳುತ್ತೆ, ಬೇರೆ ತರ ಬೇಡದೇ ಇರೋದನ್ನ ಔಟ್ ಮಾಡುತ್ತೆ ಅಲ್ವಾ. So the plasma membrane is flexible and is made up of organic molecules called lipids and proteins. Lipids and proteins in the plasma membrane. Plasma membrane is composed of lipids and plasma membrane is composed of lipids and proteins. Okay na? So however, you can observe the structure of the plasma membrane only through an electronic microscope. So now structure of the plasma membrane anna through electronic microscope ಮಾತ್ರನೇ ನೋಡೋದಕ್ಕೆ ಸಾಧ್ಯ. Simple microscopes ಇಂದ ಎಲ್ಲ ನೋಡೋದಕ್ಕೆ ಆಗೋದಿಲ್ಲ. The flexibility of the cell membrane also enables the cell to engulf and food and other material from its external environment. So the flexible ಆಗಿರೋದ್ರಿಂದ cell membrane flexible ಆಗಿರೋದ್ರಿಂದ cell membrane ಮುಖಾಂತರ ಹೊರಗಡೆ ಇರುವಂತ ಫುಡ್ ಅನ್ನ ಅದು engulf ಅಂತ ಅಂದ್ರೆ ಎಳ್ಕೊಳ್ಬಹುದು, ಫುಡ್ ಅನ್ನ ತಗೊಳ್ಬಹುದು. ಸೊ ಬೇಕಾಗಿರುವಂತ ಅದರ್ ಮೆಟೀರಿಯಲ್ಸ್ ಅನ್ನೆಲ್ಲ ಸೆಲ್ ಮೆಂಬ್ರೇನ್ ಅಲೋ ಮಾಡ್ಕೋಬಹುದು. ಓಕೆನಾ. ಸಚ್ ಪ್ರೋಸೆಸ್ ಆರ್ ನೋನ್ ಆಸ್ ಎಂಡೋಸೈಟೋಸಿಸ್. ಎಂಡೋಸೈಟೋಸಿಸ್ ಅಂತ ಹೇಳಿದ್ರೆ engulfing of food and other materials, other material from outside through plasma membrane. ಪ್ಲಾಸ್ಮಾ ಮೆಂಬ್ರೇನ್ ಮುಖಾಂತರ ಹೊರಗಡೆ ಇರುವಂತ ಫುಡ್ ಮೆಟೀರಿಯಲ್ ನ ಅಥವಾ ಅದರ್ ರಿಕ್ವೈರ್ಡ್ ಮೆಟೀರಿಯಲ್ ನ engulf ಮಾಡ್ಕೊಳ್ಳೋದನ್ನ ನಾವು ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಅಮೀಬಾ acquires its food through this process. ಎಂಡೋಸೈಟೋಸಿಸ್ ಮುಖಾಂತರನೇ ಅಮೀಬಾ ಫುಡ್ ಅನ್ನ ತಗೊಳುತ್ತೆ. ಓಕೆನಾ. ಸೊ ಇನ್ನೊಂದು ಎಕ್ಸಾಂಪಲ್ ಇದೆ, ಇನ್ನೊಂದು ಆಕ್ಟಿವಿಟಿ ಇದೆ. Find out about electron microscope from resources in the school library or through the internet. Discuss it with your teacher. So electronic microscope ನೋಡ್ಲಿಕ್ಕೆ ಹೇಗಿದೆ, ಅದರ ಪಿಕ್ಚರ್ ನೋಡೋದಿರ್ಬೋದು, ಅದರ ಬಗ್ಗೆ ಲೈಬ್ರರಿನಲ್ಲಿ ಯಾವುದಾದ್ರೂ ಪುಸ್ತಕ ತಗೊಂಡು ಓದಿ ತಿಳ್ಕೊಳ್ಳೋದಿರ್ಬೋದು, ಇಂಟರ್ನೆಟ್ ಮುಖಾಂತರ ನೋಡೋದಿರ್ಬೋದು. ಎವ್ರಿಥಿಂಗ್ ಇಸ್ ಅವೈಲಬಲ್ ಇನ್ ಯೂಟ್ಯೂಬ್ ಅಂಡ್ ಗೂಗಲ್ ಅಲ್ವಾ. ಸೊ ಅದನ್ನ ನೋಡಿ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪಿನ ಬಗ್ಗೆ ತಿಳ್ಕೊಳ್ಳಿ, ನೋಡಿ. ಓಕೆನಾ. ಸೊ ಫ್ರೆಂಡ್ಸ್ ಜೊತೆ ಟೀಚರ್ ಜೊತೆ ಅದನ್ನ ಡಿಸ್ಕಸ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸು ಸೆಲ್ ವಾಲ್ ಬಗ್ಗೆ ಮಾಡ್ತೀನಿ. ಸೊ ಈಗ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಬಗ್ಗೆ ಇದಿಷ್ಟು ಹೇಳ್ತೀನಿ. ಓಕೆನಾ. ಸೆಲ್ ಮೆಂಬ್ರೇನ್ ಮತ್ತು ಪ್ಲಾಸ್ಮಾ ಮೆಂಬ್ರೇನ್ ಎರಡು ಒಂದೇ. ಸೊ ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್ ಇರ್ಬೋದು, ಆಸ್ಮೋಸಿಸ್ ಇರ್ಬೋದು, ದ ಫಿನಾಮಿನಾ ಆಫ್ ಡಿಫ್ಯೂಷನ್ ಇರ್ಬೋದು, ಇದನ್ನೆಲ್ಲ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಓಕೆನಾ. ಸೊ ವಿಡಿಯೋಸ್ನ ಹೀಗೆ ನೋಡ್ತಾ ಇರಿ. ನನ್ನೆಲ್ಲ ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದ್ರ ಮುಖಾಂತರ ನಿಮ್ಮ ಸಪೋರ್ಟನ್ನು ತೋರಿಸಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೆ 6th to 10th ಸ್ಟ್ಯಾಂಡರ್ಡ್ ಓದುವಂಥ ಮಕ್ಕಳಿಗೆ
ಎಲ್ಲ ನಮ್ಮ ವಿಡಿಯೋನ ನೋಡೋದಕ್ಕೆ, ನಮ್ಮ ಚಾನಲ್ನ ನೋಡೋದಕ್ಕೆ ರೆಫರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಕೀಪ್ ವಾಚಿಂಗ್.